ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು 2025ರ ಡಿಸೆಂಬರ್ 6ರಂದು ಹೊರಡಿಸಿದ ಆದೇಶವನ್ನು ತಕ್ಷಣ ಕಾರ್ಯಗತಗೊಳಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಒಕ್ಕೂಟ ಮಂಗಳೂರು ಆಗ್ರಹಿಸಿದೆ. ಮಂಗಳೂರು ನಗರದಲ್ಲಿ ಹೆಚ್ಚುತ್ತಾ ಇರುವ ಈ ಆಟೋ ರಿಕ್ಷಾಗಳ ಸಂಖ್ಯೆ ಪ್ರಸ್ತುತ ಆಟೋ ರಿಕ್ಷಾವನ್ನೇ ನಂಬಿರುವ ಇತರ ರಿಕ್ಷಾ ಚಾಲಕರಿಗೆ ಮಾರಕವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಆಟೋಗಳನ್ನು ತಡೆಗಟ್ಟಬೇಕು ಎಂದು ಒಕ್ಕೂಟದ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಮಾಡಲಾಗಿತ್ತು. ಅದರಂತೆ ಜಿಲ್ಲಾಧಿಕಾರಿ ಅವರು ಈ ಆಟೋಗಳಿಗೆ ಸಂಬಂಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶವನ್ನು ಕಾರ್ಯಗತಗೊಳಿಸಲು ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವಿಳಂಬ ನೀತಿ ಅನುಸರಿಸ್ತಾ ಇದೆ. ಇನ್ನು ಮುಂದೆ ಆದೇಶ ಜಾರಿಗೆ ವಿಳಂಬಿಸಿದ್ರೆ ಈ ರಿಕ್ಷಾಗಳನ್ನು ರಿಕ್ಷಾ ಪಾರ್ಕ್ನಲ್ಲಿ ನಿಲ್ಲಲು ಅವಕಾಶ ನೀಡೋದಿಲ್ಲ ಎಂದು ಒಕ್ಕೂಟ ಅಧ್ಯಕ್ಷ ಭರತ್ ಕುಮಾರ್ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮಾತನಾಡಿ 3500 ಈ ರಿಕ್ಷಾಗಳಿಗೆ ವಲಯ 1, 2ರ ಚೌಕಾಕೃತಿ ಸ್ಟಿಕ್ಕರ್ ಬಳಿಯಬೇಕು. ಈ ರಿಕ್ಷಾ ಚಾಲಕ ಮಂಗಳೂರು ನಗರದಲ್ಲಿ ಕನಿಷ್ಠ 5 ವರ್ಷದಿಂದ ವಾಸಿಸ್ತಾ ಇರುವ ಬಗ್ಗೆ ಕಂದಾಯ ಇಲಾಖೆಯಿಂದ ದೃಢೀಕರಣ ಮಾಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಈಗಾಗಲೇ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ಹೊಂದಿರುವವರಿಗೆ ಈ ರಿಕ್ಷಾ ಪರವಾನಿಗೆ ಮಂಜೂರು ಮಾಡಬೇಕು. ಈ ರಿಕ್ಷಾ ಪಡೆದುಕೊಂಡಿರುವವರು ಕಡ್ಡಾಯವಾಗಿ ಚಾಲನಾ ಪರವಾನಿಗೆ ಬ್ಯಾಡ್ಜ್ನ ಹೊಂದಿರಬೇಕು. ಕಡ್ಡಾಯವಾಗಿ ಪರವಾನಿಗೆದಾರನೇ ಆಟೋ ರಿಕ್ಷಾ ಚಾಲನೆಯನ್ನ ಮಾಡಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಈ ಆಟೋಗಳು ಪರವಾನಿಗೆ ಪಡೆಯಬೇಕು ಎಂದು ಒತ್ತಾಯಿಸಿದರು. ಇನ್ನು ಒಕ್ಕೂಟ ಕೋಶಾಧಿಕಾರಿ ಉದಯ್ ಕುಮಾರ್, ಗೌರವಾಧ್ಯಕ್ಷ ಶೇಖರ್ ದೇರ್ಲಕಟ್ಟೆ, ಗೌರವ ಸಲಹೆಗಾರ ಕೇಶವ್ ಶೆಟ್ಟಿ, ಕೃಷ್ಣರಾಜ್, ಕಿರಣ್ ಉಪಸ್ಥಿತರಿದ್ದರು. ನಗರದ ರಿಕ್ಷಾ ಚಾಲಕರಿಗೆ ತೊಂದರೆಯಾಗುವಂತಹ ಸಂದರ್ಭದಲ್ಲಿ ಇದನ್ನು ಈ ಒಂದು ಮನವಿ ಮುಖಾಂತರ ಒಂದು ಅಹವಾಲನ್ನು ಕೊಟ್ಟರು. ನಾನು ಕೂಡ ನಾನು ಕೂಡ ನನ್ನ ಬಳಿಯಲ್ಲಿದ್ದ ಒಂದು ಮನವಿಯನ್ನ 18/8/25 ಅಂದ್ರೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಂಚರಿಸಲು ಪ್ರಾರಂಭವಾಯಿತು. ಹಾಗಾಗಿ ನಮ್ಮ ಮಂಗಳೂರು ಆಟೋ ಚಾಲಕ ಒಕ್ಕೂಟವು ಸಾರಿಗೆ ಇಲಾಖೆ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಹಾಗೂ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಮಂತ್ರಿ ವರ್ಯರಿಗೂ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಮನವರಿಕೆಯನ್ನು ಮಾಡಿತ್ತು ಹಾಗೂ ಹಲವಾರು ಹೋರಾಟಗಳನ್ನು ಕೂಡ ಮಾಡಿತ್ತು. ಇನ್ನೊಂದು ವಿಷಯ ಉದಾಹರಣೆ ಏನಂದ್ರೆ, ಇವಾಗ ಮಂಗಳೂರಿನ ಬಗ್ಗೆ ನೋಡಿದ್ರೆ ಇದೊಂದು ಇಂಡಸ್ಟ್ರಿಯಲ್ ಏರಿಯಾ, ಒಳ್ಳೆ ಯಾವುದೋ ಬಂದರು, ಏರ್ಪೋರ್ಟ್ ಹಾಗೂ ಬೃಹತ್ ಇಂಡಸ್ಟ್ರಿಯಲ್ ಇರುವಂತಹ ಒಂದು ದೊಡ್ಡ ಒಂದು ನಗರ. ಈ ನಗರದಲ್ಲಿ ಇವತ್ತು ನೋಡಿದ್ರೆ ಎಲ್ಲ ಕಂಪನಿಗಳಲ್ಲಿ ಮಂಗಳೂರಿಗರು ಇರದೆ ಅನ್ಯ ರಾಜ್ಯದವರು, ಅನ್ಯ ಜಿಲ್ಲೆಯವರು ಉದ್ಯೋಗ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಇದೇ ರೀತಿ ಮಂಗಳೂರಲ್ಲಿ ಇವತ್ತು ಈ ಆಟೋಗಳಿಂದಾಗಿ ಏನಾಗಿದೆ ಅಂದ್ರೆ, ಮಂಗಳೂರಿನಲ್ಲಿ ಪ್ರಾಶಸ್ತ್ಯ ಹೊಂದಿದವರಿಗೆ ಯಾವುದೇ ಆಟೋಗಳ ಇವಾಗ ಭಾರಿ ಕಮ್ಮಿ, ಹೊರಗಿನ ರಾಜ್ಯದವರು, ಹೊರಗಿನ ಜಿಲ್ಲೆಯವರು ಬಂದು ದುಡಿಯುವಂತಹ ಒಂದು ದುಸ್ಥಿತಿ ಬಂದಿದೆ. ಹಾಗಾಗಿ ಈ ಹೊರಗಿನವರು ಬಂದವರಂದ್ರೆ ಅವರು ದುಡಿಲಿಕ್ಕೆ ಬಂದವರು. ಹಾಗಾಗಿ ಜನರ ಒಟ್ಟಿಗೆ ಇರುವಂತಹ ಒಂದು ಬಾಂಧವ್ಯವು ಯಾವತ್ತಿಗೂ ಅವರಿಗೆ ಇರುವುದಿಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂದ್ರೆ, ಮಂಗಳೂರು ನಗರದ ಸಾಮಾನ್ಯ ಜನರಿಗೆ ಆಟೋಗಳ ಮೇಲೆ ಇರುವಂತಹ ಒಂದು ಭಾವನಾತ್ಮಕ ಸಂಬಂಧ ದೂರವಾಗಿದೆ ಎಂಬ ಒಂದು ಭಾವನೆ ನಮಗೆ ಅನಿಸುತ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಅಧಿನಿಯಮವನ್ನ ತಿದ್ದುಪಡಿ ತಂದು ಅದಕ್ಕೆ ಪೂರಕವೆಂಬಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ತಂದಂತಹ 5 ಮಾನದಂಡಗಳು ನಮಗೆ ಬಹಳ ಸ್ವಾಗತಾರ್ಹವಾಗಿದೆ. ಹಾಗಾಗಿ ಆ 5 ಮಾನದಂಡಗಳು ಇವರು ಆಲ್ರೆಡಿ ಇವಾಗ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಮಂಗಳೂರಿನ ಆಟೋ ಚಾಲಕ, ನಾನು ಈ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರ ಮುಖಾಂತರ RTO ಹಾಗೂ ಸಂಚಾರಿ ಸಾರಿಗೆ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡ್ತಿದ್ದೇನೆ. ಯಾಕಂದರೆ ರಾಜ್ಯ ಸರ್ಕಾರ 1/7/25ರಂದು ಎಲ್ಲ ಬ್ಯಾಟರಿ ರಿಕ್ಷಾ, ಆಟೋ ರಿಕ್ಷಾಗಳಿಗೆ ಪರವಾನಿಗೆ ಕಡ್ಡಾಯ ಅಂತ ಒಂದು ಆದೇಶವನ್ನು ಹೊರಡಿಸುತ್ತದೆ. ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು 30/10/25ರಂದು ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ಆದೇಶವನ್ನು ಕೂಡ ಹೊರಡಿಸುತ್ತಾರೆ. ತದನಂತರ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಸಂಬಂಧಿಸಿದ ನಿಬಂಧನೆಗಳು ಅದನ್ನು ಕೂಡ ಹೊರಡಿಸುತ್ತಾರೆ. ತಾರೀಕು 6/12/2025ರಂದು. ಈಗ ಮುಖ್ಯ ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಬಳಿಕ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಯಾವುದೇ ರೀತಿಯ ಪರವಾನಗಿ ಇರುವುದಿಲ್ಲ. ಹಾಗಾಗಿ ನಮ್ಮ ಮಂಗಳೂರಿನ RTO ಇಲಾಖೆಯಿಂದ
ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಲ್ಲಿ ಪರವಾನಗಿ ಇಲ್ಲದ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ತಡೆದು ದಂಡ ವಿಧಿಸುವಂತ ಕೆಲಸ ಯಾಕೆ ಇನ್ನೂ ಮಾಡಲಿಲ್ಲ? ನಾನು ಯಾಕೆ ಈ ವಿಷಯ ಹೇಳ್ತಿದ್ದೇನೆಂದ್ರೆ, ಇದು ಜಿಲ್ಲಾಧಿಕಾರಿ ಅವರ ಆದೇಶ ಬಂದು ತಿಂಗಳುಗಳೇ ಕಳೆದಿದೆ. ಅದೇ ಒಬ್ಬನೇ ಒಬ್ಬ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಚಾಲಕರು ಅಥವಾ ಮಾಲಕರು ಯಾರೇ ಇರ್ಬೋದು, ಅವರು ಅರ್ಜಿ ಸಲ್ಲಿಸಿ ಸಾರಿಗೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಪರವಾನಗಿಯನ್ನು ಪಡೆದುಕೊಳ್ಳತಕ್ಕದ್ದು ಅಂತ ಆದೇಶವನ್ನು ಹೊರಡಿಸಿದ್ದರೂ ಸಹ ಯಾರು ಅದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿಲ್ಲ ಅವರು. ಹಾಗಿರುವಾಗ ಈ ಎಲೆಕ್ಟ್ರಿಕ್ ರಿಕ್ಷಾಗಳಲ್ಲಿ ಪರವಾನಗಿ ಇಲ್ಲ. ಇದು ರಸ್ತೆಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಯಾವುದಾದರೂ ಅಪಘಾತ ಸಂಭವಿಸಿದರೆ ಅದರಲ್ಲಿರುವ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಯಾರು ಗಂಭೀರವಾಗಿ ತಗೊಳ್ಳಿಲ್ಲ ಇಲ್ಲಿವರೆಗೂ. ಒಂದು ವೇಳೆ ಅಪಘಾತ ಸಂಭವಿಸಿ ಏನಾದರೂ ಪ್ರಾಣಹಾನಿ ಆದರೆ, ಪ್ರಯಾಣಿಕರದ್ದು ಪ್ರಾಣಹಾನಿ ಆದರೆ, ಕೆಲವೊಂದು ರಿಕ್ಷಾಗಳಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಗಳಲ್ಲಿ ಶಾಲಾ ಮಕ್ಕಳ ಟ್ರಿಪ್ಗಳನ್ನು ಮಾಡ್ತಿದ್ದಾರೆ. ಹೀಗಿರುವಾಗ ನಮ್ಮ ಸಾರಿಗೆ ಪೊಲೀಸರು ಕೂಡ ಮೌನವಾಗಿದ್ದಾರೆ. ಗೊತ್ತಿಲ್ಲ ಅವರಿಗೆ ಮಾಹಿತಿ ಇಲ್ಲವಾ ಅಥವಾ ಮಾಹಿತಿ ಪಡ್ಕೊಂಡಿಲ್ಲವೋ ಗೊತ್ತಿಲ್ಲ ಅದರ ಬಗ್ಗೆ. ಅದರ ಜೊತೆಗೆ ಈಗ ಹೊಸದಾಗಿ ಒಂದು ಬಂದಿದೆ ಏನಂದ್ರೆ, ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ ಹೊಸದಾದ ಒಂದು ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ ಏನಂತಾನೆ ಒಂದು DL ಅಂತ ಬಂದಿದೆ ಅಂತ ಒಂದು ತಿಳಿದು ಬಂದಿದೆ. ಹಾಗಿರುವಾಗ ಎಲ್ಲ ಎಲೆಕ್ಟ್ರಿಕ್ ರಿಕ್ಷಾಗಳನ್ನು ತಪಾಸಣೆ ನಡೆಸಿ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಹೇಳ್ತಿದ್ದೇನೆ. ಹಾಗೂ ದಯವಿಟ್ಟು ನಮ್ಮ ಸಾರಿಗೆ ಪ್ರಾಧಿಕಾರ ಇದನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸಬೇಕಂತ ನಮ್ಮ ಒಕ್ಕೂಟದಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ